ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ಕುಚ್ಚು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಇವತ್ತೊಂದು ಗ್ರ್ಯಾಂಡ್ ಡಿಸೈನೇ ಆದರೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಡಿಸೈನ್ ಬಂದು. ಆ ರೀತಿ ಒಂದು ಡಿಸೈನ್ನ ತೋರಿಸ್ತಿದ್ದೀನಿ. ಅದಕ್ಕೆ ಬಳಸ್ತಿರೋ ಬೀಡ್ ಬಂದು ಈ ರೀತಿ ಕ್ರಿಸ್ಟಲ್ ಬೀಡನ್ನ ತೊಗೊಂಡಿದ್ದೀನಿ. ಈ ರೀತಿ ಕ್ರಿಸ್ಟಲ್ ಬೀಡು ಮತ್ತು 3.5 mm 3 mm ರೌಂಡ್ ಬೀಡು, ಪ್ಲೇನ್ ರೌಂಡ್ ಬೀಡ್ ಏನಿದೆ ರೆಗ್ಯುಲರಾಗಿ ಯೂಸ್ ಮಾಡ್ತೀವಲ್ಲ ಆ ಬೀಡನ್ನ ತೊಗೊಂಡಿದ್ದೀನಿ. ಮತ್ತು 6 ಥ್ರೆಡ್ ತೊಗೊಂಡಿದ್ದೀನಿ. ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 9, 10 ಅಥವಾ 11 ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು. ಫ್ರೆಂಡ್ಸ್, ನಾನು ಇವತ್ತು ಆಗ್ತಿರೋದು ಸ್ಯಾಂಪಲ್ ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫಸ್ಟಿಗೆ ನಾನಿಲ್ಲೊಂದು ಸಿಂಗಲ್ ಕ್ರೋಶನ ಮಾಡ್ಕೊತಿದ್ದೀನಿ. ಒಂದು ಸಿಂಗಲ್ ಕ್ರೋಶ ಆದಮೇಲೆ 4 ಚೈನ್ ಹಾಕೋತಿದ್ದೀನಿ. 1 2 3 4 ಚೈನ್ ಹಾಕ್ಕೊಂಡು ಅದು ಕೂಡ ಎಲ್ಲಿಗೆ ಬರುತ್ತಲ್ಲ ನೋಡಿ, ಒಂದು ಸಿಂಗಲ್ ಕ್ರೋಶ. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 3 ಚೈನ್, 1 2 3 ಚೈನ್ ಹಾಕ್ಕೊಂಡು ಅದು ಕೂಡ ಎಲ್ಲಿಗೆ ಬರುತ್ತಲ್ಲ ನೋಡಿ, ಒಂದು ಸಿಂಗಲ್ ಕ್ರೋಶ. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಒಂದು ಬೀಡ್, ಕ್ರಿಸ್ಟಲ್ ಬೀಡ್ ಏನಿದೆ ಆ ಬೀಡನ್ನ, ಫ್ರೆಂಡ್ಸ್ ಈ ಬೀಡ್ ಬದಲು ಬೇರೆ ಯಾವುದಾದ್ರೂ ಕೂಡ ಹಾಕೋಬೋದು, ಅದು ಕೂಡ ಆಪ್ಷನಲ್ ಇದೆ. ಈ ರೀತಿ ಬೀಡನ್ನ ಥ್ರೆಡ್ಗೆ ತುರಿಸಿ ಬೀಡ್ ಲಾಕ್ ಮಾಡಿಕೊಂಡು ಅದು ಕೂಡ ಎಲ್ಲಿಗೆ ಬರುತ್ತಲ್ಲ ನೋಡಿ, ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ನಾನಿಲ್ಲಿ 1 2 3 4 5 ಚೈನ್ಗಳನ್ನ ಹಾಕೋತಿದ್ದೀನಿ. 5 ಚೈನ್ ಹಾಕಿ ಬಟ್ಟೆನ ಟರ್ನ್ ಮಾಡ್ಕೋತಿದ್ದೀನಿ. ಬಟ್ಟೆ ಟರ್ನ್ ಮಾಡಿ ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಇದ್ರ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶ, ಈ ರೀತಿ ಒಂದು ಸಿಂಗಲ್ ಕ್ರೋಶ. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 1 2 3 ಚೈನ್ ಹಾಕಿ ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಇದ್ರ ಮೇಲ್ಗಡೆ ಇನ್ನೊಂದು ಸಿಂಗಲ್ ಕ್ರೋಶ. ಈ ರೀತಿ ಒಂದು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೋತಿದ್ದೀನಿ. ಬಟ್ಟೆ ಟರ್ನ್ ಮಾಡಿ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ 5 ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ. ಥ್ರೆಡ್ ತಂದರೆ ಈ ರೀತಿ ನೋಡಿ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಬೀಡ್, ಈ ಬೀಡನ್ನ ಈ ರೀತಿ ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಮಾಡ್ಕೋಬೇಕಾಗುತ್ತೆ. ಬೀಡ್ ಲಾಕ್ ಆದಮೇಲೆ ಇಲ್ಲಿ 3 ಚೈನ್ ಹಾಕಿ ಮತ್ತು ಡಬಲ್ ಕ್ರೋಶನ ಮಾಡ್ಕೊಂಡಿದ್ದೆಲ್ಲ ಎರಡೂ ಸೇರಿಸಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಒಂದು ಸಿಂಗಲ್ ಕ್ರೋಶ, 2 3 4 ಇಲ್ಲಿ ನಾನು 4 ಸಿಂಗಲ್ ಕ್ರೋಶನ ಮಾಡ್ಕೋತಿದ್ದೀನಿ. 4 ಸಿಂಗಲ್ ಕ್ರೋಶ ಆದಮೇಲೆ ಈ 5 ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಇನ್ನೊಂದು ಸಿಂಗಲ್ ಕ್ರೋಶ, ಈ ರೀತಿ ಬಂದು ಸಿಂಗಲ್ ಕ್ರೋಶ. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 3 ಚೈನ್, 1 2 3 ಚೈನ್ ಹಾಕಿ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ 5 ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಒಂದು ಡಬಲ್ ಕ್ರೋಶ ಮತ್ತು ಇನ್ನೊಂದು ಡಬಲ್ ಕ್ರೋಶ, ಇಲ್ಲಿ 2 ಡಬಲ್ ಕ್ರೋಶಗಳನ್ನ ಹಾಕೋತಿದ್ದೀನಿ. ಈ ರೀತಿ 2 ಡಬಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ರೌಂಡ್ ಬೀಡ್, ಈ ರೀತಿ ಒಂದು ರೌಂಡ್ ಬೀಡು. ಈ ರೀತಿ ಒಂದು ಬೀಡ್ ಆದಮೇಲೆ ಬೀಡ್ ಲಾಕ್ನ ಮಾಡ್ಕೋಬೇಕಾಗುತ್ತೆ. ಬೀಡ್ ಲಾಕ್ ಆದಮೇಲೆ ಈ 2 ಡಬಲ್ ಕ್ರೋಶಗಳು ಏನಿದೆ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ, 2 ಸಿಂಗಲ್ ಕ್ರೋಶ, 3 4 ಇಲ್ಲಿ 4 ಸಿಂಗಲ್ ಕ್ರೋಶಗಳನ್ನ ಹಾಕ್ಕೊಂಡಿದ್ದೀನಿ. 4 ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಈ 5 ಚೈನ್ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ, ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 3 ಚೈನ್, 1 2 3 ಚೈನ್ ಹಾಕ್ಕೊಂಡು ಮತ್ತು ಇದರೊಳಗಡೆ ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ. 5 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶ, 2 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ. ಸೂಜಿ ಮೇಲೆ ಒಂದು ಸರಿ ಥ್ರೆಡ್ಡು ಈ 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಬೀಡು, ಈ ರೀತಿ ಒಂದು ಬೀಡನ್ನ ಈ ರೀತಿ ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಆದಮೇಲೆ ಈ ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಅದರೊಳಗಡೆ 4 ಸಿಂಗಲ್ ಕ್ರೋಶಗಳು, 1 2 3 4
4 ಸಿಂಗಲ್ ಕ್ರೋಶ, 4 ಸಿಂಗಲ್ ಕ್ರೋಶ ಆದಮೇಲೆ ಈ 5 ಚೈನ್ ಗ್ಯಾಪಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ, ಮತ್ತು ಇದೇ ಗ್ಯಾಪಲ್ಲಿ ಇದೇ ರೀತಿ ಫಿಲ್ ಮಾಡ್ಕೋಬೇಕಾಗುತ್ತೆ. ಸಿಂಗಲ್ ಕ್ರೋಶ ಆದಮೇಲೆ 3 ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ 5 ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಒಂದು ಡಬಲ್ ಕ್ರೋಶ, ಈ ರೀತಿ ಒಂದು ಡಬಲ್ ಕ್ರೋಶ ಮತ್ತು ಇನ್ನೊಂದು ಡಬಲ್ ಕ್ರೋಶ, ಈ ರೀತಿ 2 ಡಬಲ್ ಕ್ರೋಶ, 2 ಡಬಲ್ ಕ್ರೋಶ ಆದಮೇಲೆ ಒಂದು ಬೀಡು, ಮತ್ತು ಒಂದು ಬೀಡ್ ಆದಮೇಲೆ ಬೀಡ್ ಲಾಕ್ ಆದಮೇಲೆ ಈ ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ, ಒಂದು 2 3 4 ಇಲ್ಲಿ 4 ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. 4 ಸಿಂಗಲ್ ಕ್ರೋಶ ಆದಮೇಲೆ ಇದೇ ಗ್ಯಾಪಲ್ಲಿ ಹೋಗಿ 5 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 2 ಚೈನ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗತ್ತೆ. ಬಟ್ಟೆ ಟರ್ನ್ ಮಾಡಿ ಇಲ್ಲಿ ಬೀಡ್ ಆದಮೇಲೆ ಬೀಡ್ ಲಾಕ್ ಮಾಡಿದ್ವಲ್ಲ ಆ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ. ಒಂದು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶ. ಫ್ರೆಂಡ್ಸ್ ಡಿಸೈನ್ ಬಂದು ನೋಡಿ ಈ ರೀತಿ ಬರುತ್ತೆ. ಇದಾದಮೇಲೆ ನೆಕ್ಸ್ಟ್ ಮತ್ತೆ 4 ಚೈನ್ 1 2 3 4 ಚೈನ್ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ, ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 3 ಚೈನ್ 1 2 3 ಚೈನ್ ಹಾಕಿ ಮತ್ತೆ ಅದು ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಕ್ರಿಸ್ಟಲ್ ಬೀಡು, ಈ ಕ್ರಿಸ್ಟಲ್ ಬೀಡನ್ನ ಥ್ರೆಡಿಗೆ ತುರ್ಸ್ಕೋಬೇಕಾಗುತ್ತೆ. ಥ್ರೆಡಿಗೆ ತುರಿಸಿ ಬೀಡ್ ಲಾಕ್ ಆದಮೇಲೆ ಅದು ಕೂಡ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 5 ಚೈನ್ 1 2 3 4 5 ಚೈನ್ ಹಾಕಿ ಬಟ್ಟೆನ ಟರ್ನ್ ಮಾಡಬೇಕಾಗುತ್ತೆ. ಬಟ್ಟೆ ಟರ್ನ್ ಮಾಡಿ ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಇದ್ರ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶ, ಈ ರೀತಿ ಒಂದು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 3 ಚೈನ್ 1 2 3 ಚೈನ್ ಹಾಕಿ ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಇದ್ರ ಮೇಲ್ಗಡೆ ಸಿಂಗಲ್ ಕ್ರೋಶ. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗುತ್ತೆ. ಬಟ್ಟೆ ಟರ್ನ್ ಮಾಡಿ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ 5 ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ. ಥ್ರೆಡ್ ತಂದರೆ ಈ ರೀತಿ ನೋಡಿ 3 ಆಗುತ್ತೆ. ಮತ್ತು 3 ಆದಮೇಲೆ 2ರಲ್ಲೊಂದು ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಆದಮೇಲೆ ಒಂದು ಬೀಡು, ಈ ಬೀಡನ್ನ ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಆದಮೇಲೆ ಇಲ್ಲಿ 3 ಚೈನು ಮತ್ತು ಡಬಲ್ ಕ್ರೋಶ ಇದೆಯಲ್ಲ ಎರಡನ್ನ ಸೇರಿಸಿ ಸಿಂಗಲ್ ಕ್ರೋಶಗಳು 1 2 3 4 ಇಲ್ಲಿ ನಾನು 4 ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. 4 ಸಿಂಗಲ್ ಕ್ರೋಶ ಆದಮೇಲೆ ಈ 5 ಚೈನ್ ಗ್ಯಾಪಲ್ಲಿ ಏನಿದೆ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ, ಈ ರೀತಿ ಒಂದು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 1 2 3 ಚೈನ್ ಹಾಕಿ ನೆಕ್ಸ್ಟು ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ. 3 ಚೈನ್ ಆದಮೇಲೆ ನೋಡಿ ಈ 5 ಚೈನ್ ಗ್ಯಾಪಲ್ಲಿ 1 2 ಡಬಲ್ ಕ್ರೋಶ, ಈ ರೀತಿ 2 ಡಬಲ್ ಕ್ರೋಶ ಆದಮೇಲೆ ಒಂದು ಬೀಡು, ಈ ರೀತಿ ಒಂದು ಬೀಡ್ ಆದಮೇಲೆ ಬೀಡ್ ಲಾಕ್ ಆದಮೇಲೆ ಮತ್ತೆ ಈ 2 ಡಬಲ್ ಕ್ರೋಶನ ಸೇರಿಸಿ 4 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ. 1
2 3 4 ಸಿಂಗಲ್ ಕ್ರೋಶಾ ಮಾಡ್ಕೊಂಡಿದ್ದೀನಿ. 4 ಸಿಂಗಲ್ ಕ್ರೋಶಾ ಆದಮೇಲೆ ಮತ್ತೆ ಒಂದು ಈ 5 ಚೈನ್ ಗ್ಯಾಪಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶಾ. ಈ ರೀತಿ ಸಿಂಗಲ್ ಕ್ರೋಶಾ ಆದಮೇಲೆ ಮತ್ತೆ 3 ಚೈನ್ 1 2 3 ಚೈನ್ ಹಾಕಿ ಮತ್ತೆ ಇದೇ 5 ಚೈನ್ ಗ್ಯಾಪಲ್ಲಿ ಹೋಗಿ 2 ಡಬಲ್ ಕ್ರೋಶಾಗಳು 1 2 2 ಡಬಲ್ ಕ್ರೋಶಾ ಆದಮೇಲೆ ಒಂದು ಬೀಡ್. ಈ ಬೀಡನ್ನ ಈ ರೀತಿ ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಆದಮೇಲೆ ಈ ಡಬಲ್ ಕ್ರೋಶಾ 2 ಏನಿದೆ ಇಲ್ಲಿ ಹೋಗಿ 4 ಸಿಂಗಲ್ ಕ್ರೋಶಾಗಳು 1 2 3 4 ಇಲ್ಲಿ 4 ಸಿಂಗಲ್ ಕ್ರೋಶಾ ಆದಮೇಲೆ ಮತ್ತೆ ಈ 5 ಚೈನ್ ಗ್ಯಾಪಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶಾ. ಈ ರೀತಿ ಸಿಂಗಲ್ ಕ್ರೋಶಾ ಆದಮೇಲೆ ಮತ್ತೆ 3 ಚೈನ್ 2 3 ಚೈನ್ ಹಾಕಿ ಮತ್ತೆ ಈ 5 ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶಾ 1 2 ಇಲ್ಲಿ 2 ಡಬಲ್ ಕ್ರೋಶಾ ಆದಮೇಲೆ ಮತ್ತೆ ಒಂದು ಬೀಡು. ಈ ರೀತಿ ಒಂದು ಬೀಡ್ ಹಾಕಿ ಬೀಡ್ ಲಾಕ್ ಆದಮೇಲೆ ಈ 2 ಡಬಲ್ ಕ್ರೋಶಾನ ಸೇರಿಸಿ 4 ಸಿಂಗಲ್ ಕ್ರೋಶಾ 1 2 3 4 ಇಲ್ಲಿ 4 ಸಿಂಗಲ್ ಕ್ರೋಶಾ ಆದಮೇಲೆ ಮತ್ತೆ ಈ 5 ಚೈನ್ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶಾ. ಈ ರೀತಿ ಸಿಂಗಲ್ ಕ್ರೋಶಾ ಆದಮೇಲೆ 2 ಚೈನ್ 1 2 ಚೈನ್ ಹಾಕಿ ಬಟ್ಟೆನ ಟರ್ನ್ ಮಾಡಬೇಕಾಗುತ್ತೆ. ಬಟ್ಟೆ ಟರ್ನ್ ಮಾಡಿ ಇಲ್ಲಿ ಬೀಡ್ ಲಾಕ್ ಮಾಡ್ಕೊಂಡಿದ್ವಲ್ಲ, ಬೀಡ್ ಹಾಕಿದ್ಮೇಲೆ ಆ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶಾ. ಈ ರೀತಿ ಒಂದು ಸಿಂಗಲ್ ಕ್ರೋಶಾ ಆದಮೇಲೆ ಅದು ಕೂಡ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶಾ. ಈ ರೀತಿ ಸಿಂಗಲ್ ಕ್ರೋಶಾ ಆದಮೇಲೆ ಮತ್ತೆ 4 ಚೈನ್ 2 3 4 ಚೈನ್ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶಾ. ಡಿಸೈನ್ ಬಂದು ಈ ರೀತಿ ಕಂಪ್ಲೀಟ್ ಆಗುತ್ತೆ ನೋಡಿ. ಶೇಪ್ ಬಂದು ಈ ರೀತಿ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್. ನಾನು ಇದು ಸ್ಯಾಂಪಲ್ ಡಿಸೈನ್ ಆಗಿರೋದ್ರಿಂದ ಇನ್ನು ಒಂದು ಹಾಕಿ ಇಲ್ಲಿ 4 ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಕುಚ್ಚು ಕೂಡ ಕಟ್ಟಿ ಯಾವ ರೀತಿ ಫಿನಿಶಿಂಗ್ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಡಿಸೈನ್ ಬಂದು ಈ ರೀತಿ ಕಂಪ್ಲೀಟ್ ಆಗಿದೆ. ಕುಚ್ಚು ಬಂದು ನಾನು 75 ಎಳೆ ಥ್ರೆಡ್ ತೊಗೊಂಡಿದ್ದೀನಿ. 1 to ಡಬಲ್ ಮಾಡಿದ್ಮೇಲೆ 300 ಎಳೆ ಆಗುತ್ತೆ. 300 ಎಳೆ ಹಾಕ್ಕೊಟ್ಟಿದ್ದೀನಿ. ನ್ಯೂ ಡಿಸೈನು ಫ್ರೆಂಡ್ಸ್, ಒಂದ್ಸರಿ ಟ್ರೈ ಮಾಡಿ. ಒಂಥರ ಸ್ಟಾರ್ ರೀತಿ ಬಂದಿದೆ ಡಿಸೈನ್ ಬಂದು. ಇದು ಯಾವ ರೀತಿ ಕಾಣಿಸ್ತಿದೆ ಅಂತ ನೀವು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಇದ್ರ ಚಾರ್ಜಸ್ ಬಂದು ಒಂದು 400 to 450ವರೆಗೂ ಚಾರ್ಜಸ್ ಮಾಡ್ಕೋಬೋದು. ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗೆ ಒಂದೇ ಸ್ಟೆಪ್ಪಲ್ಲಿ ಮುಗಿಯೋವಂಥ ಒಂದು ಗ್ರ್ಯಾಂಡ್ ಡಿಸೈನು. ಒಂದ್ಸರಿ ಟ್ರೈ ಮಾಡಿ. ಏರಿಯಾ ವೈಸ್ ಡಿಪೆಂಡ್ ಆಗುತ್ತೆ, ಅಲ್ಲಿ ಯಾವ ರೀತಿ ನಡೆಯುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ನೀವು ಇಸ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಈ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರೋ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಡಿಸೈನ್ನ ಒಂದ್ಸರಿ ಟ್ರೈ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.